ಪ್ರಪಂಚ ಪರ್ಯಟನೆ ರಾತ್ರಿ ಆಗ್ಲೂ ಎಲ್ಲ ಕೂತಿದಿರಲ್ಲ ಅಂತ ಒಬ್ಬ ಡಿ.ಸಿ ಆದವನಾಗ್ಲಿ, ಒಬ್ಬ MLA ಆಗ್ಲಿ, ಉಸ್ತುವಾರಿ ಸಚಿವರಂತೂ ಇಲ್ವೆಲ್ಲ. ರಾಮಲಿಂಗ ರೆಡ್ಡಿ ಉಸ್ತುವಾರಿ ಸಚಿವ ಅಂತ ಯಾರಿಗೂ ಗೊತ್ತೂ ಇಲ್ಲ. ಅವರೊಬ್ರು ಟೌನ್ಶಿಪ್ ಪಕ್ಕ ಇರ್ತಕ್ಕಂಥದ್ದು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಅವ್ರದೇ ಜಮೀನು. ಅಂದಾಜ್ ಅವ್ರದ್ದು ಎಷ್ಟು ಎಕರೆ ಇರ್ಬೋದು? ಇದೆ ಸರ್, 100-500 ಎಕರೆ ಜಮೀನಿದೆ. ಅವ್ರದ್ದು ಎಲ್ಲೂ ಟೆಚ್ಚೇ ತಗೊಂಡಿಲ್ಲ. ಆದ್ರೇಲೂ ನಮ್ MLA ಅಂತ ಇನ್ನೊಬ್ಬ ಇಲ್ಲ. ಯಡಿಯೂರಪ್ಪ ಬಂದ್ರು, ಅವರು ಬಿಟ್ರು. ಸಿದ್ದರಾಮಯ್ಯನು ಬಿಟ್ರು. ನೀನ್ ಯಾಕೆ ಹಿಡ್ಕೊಂಡಿದ್ಯಾ? ಕುಮಾರಸ್ವಾಮಿ ಅವ್ರದ್ದು ಇದೆಯಂತಲ್ಲ ಜಮೀನ್ ಇಲ್ಲಿ. ಕುಮಾರಸ್ವಾಮಿದು ಅದೇ ಸರ್, ಕುಮಾರಸ್ವಾಮಿದು ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಶಿವಕುಮಾರ್ದಿಲ್ವಾ? ಅವ್ರದ್ದು ಅಲ್ಲ ಅನ್ಬಿಟ್ಟು ಅಂತ ಅನ್ಬಿಟ್ಟು ಬರ್ಕೊಟ್ಬಿಡ್ಲಿ ನೋಡೋಣ. ರೈತರ ಜಮೀನ್ ಬೇಕು, ನಿಮ್ಮದ್ ಮಾತ್ರ ಬಿಟ್ಟಿದ್ದೀರಾ. ಆ ಕಡೆ ಏರ್ಪೋರ್ಟ್ ಬರ್ತದೆ ಅಂತ ಹಿಂದೆಗಡೆ ಕುಳ್ಸಿದಿರಿ ಜಮೀನು. ನಾವ್ ಹಳ್ಳಿ ಜನ ಅನ್ಬಿಟ್ಟು ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಡಿ.ಕೆ. ಶಿವಕುಮಾರ್ ರಾಜಕೀಯ ಭವಿಷ್ಯ ಈ ಟೌನ್ಶಿಪ್ ನಲ್ಲಿ ನಿಂತಿದೆ. ಟೌನ್ಶಿಪ್ ಮೇಲೆ ಇದೆ. ಇಡೀ ಇಂಡಿಯಾ ನೋಡ್ತಾ ಸರ್, ಡೆಲ್ಲಿಯಿಂದ ಬರ್ತಾವ್ರೆ, ಇಡೀ ಕರ್ನಾಟಕದಲ್ಲಿರೋ ರೈತ ಸಂಘ ಎಲ್ಲ ಬರ್ತಾವ್ರೆ. ನಮ್ ರೈತರು ನೀನ್ ಉಳಿಸ್ಕೊಂಡೆ ಕನಕಪುರದಲ್ಲಿ ನಿನ್ MLA ಸ್ಥಾನ ಉಳಿತದೆ. ಇಲ್ಲಾಂದ್ರೆ MLA ಸ್ಥಾನವನ್ನು ನೀವು ಕಳಕಚ್ಚ. ಬನ್ನಿ ವೀಕ್ಷಕರೇ, ಮತ್ತೊಬ್ರು ನಮ್ಮ ರೈತರಿದ್ದಾರೆ ಇಲ್ಲಿ, ಹಂಚಿಪುರದ ರೈತರು. ಸರ್ ನಮಸ್ತೆ. ಏನ್ ತಮ್ಮ ಹೆಸರು? ಮಂಜುನಾಥ್. ಓಕೆ, ಯಾವ ಊರು ತಮ್ದು? ಹಂಚಿಪುರ. ಓಕೆ, ಏನು ಹೆಂಗೆ ಮುಖ್ಯಮಂತ್ರಿಗಳು ಬೇರೆ ಆಗೋಗಿದ್ದಾರೆ, ಹಂಚಿಪುರದ ಗ್ರಾಮದ ಮೇಲೆ ಪ್ರಹಾರ ಬೀಳಿಸ್ತಾ ಇದಾರೆ, ಇದು ಟೌನ್ಶಿಪ್ ಮಾಡ್ಲೇಬೇಕು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಅವ್ರು ಮಾಡ್ಬೇಕು ಅಂತ ಅವ್ರೆ, ನಮ್ ಬೇಡ ಅಂತ ಇದ್ದೀವಿ. ಅದು ಮೀರಿ ಮುಂದಕ್ಕೆ ಹೋಗ್ಬಿಟ್ಟವ್ರ. ಅವ್ರು ಹೋಗ್ಬಿಟ್ಟಿರ್ಲಿ. ಆದ್ರೆ ಸುತ್ತ ಅವ್ರದಲ್ಲ ಆಸ್ತಿ. ಈ ಅಕ್ವೈರ್ ಮಾಡಿರೋ ಸುತ್ತ ಅದೇ ಆಸ್ತಿ ಅವ್ರದ್ದು. ಒಂದು ಬಿಟ್ಟಿ ಹೇಳ್ತೀವಿ, ಒಂದು ಲೇಔಟ್ ಇದೆ. ಕರೆಕ್ಟ್ ಆಗಿ ಅಕ್ವೈರೇಷನ್ ಆ ಲೇಔಟ್ ಗೆ ತಗೊಂಡ್ ನಿಲ್ಸವ್ರೆ. ಅವೇಲೇನು ಅಂತ ಮಾಡ್ಕೊಂಡವ್ರೆ. ಅವೇಲ್ ಅನ್ನೋದು ಆ ಕಡೆ ಏರ್ಪೋರ್ಟ್ ಇದ್ ಮಾಡಿ ಹಿಂದೆಗಡೆ ಅವ್ರದೇ ಉಳ್ಸವ್ರೆ. ಅದು ಸುಮಾರು ಜಮೀನ್ ಇದೆ. ತಿರ್ಗಾ ಈ ಕಡೆ ಕನಕಪುರ ರೋಡ್, ಕರಿನಹಳ್ಳಿ ಬಿಟ್ಟಿ ಮುಂದೆಗಡೆ ಎಸ್ಟೇಟ್ ಇದೆ. ಅದು ಅಕ್ವೈರೇಷನ್ ಟಚ್ ಇಲ್ಲ, ಅದು ಉಳ್ಸವ್ರೆ. ಈ ಕಡೆ ಬಂದ್ರೆ ಈ ಹಳ್ಳಾಳ್ ಸದರದಿಂದ ಆಚೆ ಕಡೆ ಜಮೀನ್ ಅದೇ, ಅದು ಉಳ್ಸವ್ರೆ. ಅವ್ರ ಜಮೀನೆಲ್ಲ ಉಳಿಸ್ಬಿಟ್ಟು ರೈತರ ಜಮೀನೆಲ್ಲ ಯಾಕೆ ತಗೊಂಬೇಕು ಅವರು? ದೊಡ್ಡ ಷಡ್ಯಂತ್ರನೇ ಇದೆ ನಿಮ್ ಭಾಗ. ಷಡ್ಯಂತ್ರ ಏನ್ ದೊಡ್ಡ ಷಡ್ಯಂತ್ರನೇ ಇದೆ. ಅಂದಾಜ್ ಎಷ್ಟು ಎಕರೆ ಇರ್ಬೋದು? 9600 ಎಕರೆ ಸರ್. ಓಕೆ, 2800 ಎಕರೆ ಗೋಮಾಳ ಇತ್ತು. ಇವತ್ತು ಬರೀ 750 ಎಕರೆ ಗೋಮಾಳ ತೋರಿಸ್ತಾವ್ರ ಅವರು. ಓಕೆ, ಅಧಿಕಾರಿಗಳು ಶಾಮೀಲಾಗಿದ್ರೆ ಇದ್ರಲ್ಲಿ? ಅಧಿಕಾರಿ DC-ನೇ ಶಾಮೀಲಾಗ್ಬಿಟ್ಟವ್ರೆ. DC ನಮ್ ರೈತರು ನಾವ್ ಒಬ್ಬರನ್ನು ತಗೊಂಡಿಲ್ಲ ಹತ್ರಕ್ಕೆ. ಅವ್ರೇನ್ ಮಾಡೋದು, 50 ಜನ 60 ಜನ ಕರ್ಕೊಂಡ್ ಹೋಗೋದು, ಕುಂಡ್ರಸ್ಕೊಳ್ಳೋದು. ಮಾಧ್ಯಮದ ಅಲ್ಲ, ನಾವು ಇಷ್ಟೊಂದ್ ಜನ ರೈತರು ಒಪ್ಕೊಂಡವ್ರೆ ಅಂತ ಹೇಳೋದು. ಕರ್ಕೊಂಡ್ ಹೋಗೋದು, ಒಂದ್ ಬಿರಿಯಾನಿ ಪ್ಯಾಕೆಟ್, ಒಂದ್ ಕ್ವಾರ್ಟರ್ ಎಣ್ಣೆ, 500 ರೂಪಾಯಿ 1000 ರೂಪಾಯಿ ಕೊಡೋದು, ಕರ್ಕೊಂಡ್ ಹೋಗೋದು, ಕುಂಡ್ರಸ್ಕೊಳ್ಳೋದು. ಮೊನ್ನೆ ಪಾಣಿ ಬೆಳ್ರು ಅನ್ಬಿಟ್ಟು ಇದ್ ಮಾಡ್ಸಿದ್ರು. ಕರೆಕ್ಟ್ ಆಗಿ 16 ಜನ ಪಾಣಿ ತೋರ್ಸವ್ರೆ. ನಮ್ ರೈತರು 3000 ಜನ ಬಂದಿಲ್ ಬೈರ್ಮಳದಿಂದ ಎಷ್ಟೋ ಸತಿ ನಾವ್ ಎಷ್ಟ್ ಸತಿ ಜನ ಸೇರ್ಸಿ ಎಷ್ಟ್ ಮಾಡಿದೀವಿ. DC ಇವತ್ತಿಗೂ ಬಂದ್ ಮಾತಾಡ್ಸಿಲ್ಲ. ನೀವೇನು ಎತ್ತ ಅನ್ಬಿಟ್ಟು ನಾವ್ ಅವ್ರನ್ನೆಲ್ಲ ನಾವ್ 500-1000 ರೂಪಾಯಿ ಕೊಟ್ಟಿ ಕರ್ಕ ಬಂದಿ ಬಿರಿಯಾನಿ ಕೊಟ್ಟು ಕರ್ಕ ಬರ್ತಾ ಇದೀವ ನಾವ್ ಅವ್ರನ್ನ. ಅವ್ರು ಎಷ್ಟು ಸದ್ಯ ವಯಸ್ಸಿ ಬತ್ತವ್ರ ಗೊತ್ತವ್ರಲ್ಲ. ಹೆಂಗಸರುಗಳು ಸಾರ್ ಮಾಡ್ತಾ ಇರೋದಷ್ಟು ಪಾಪ. ಅವ್ರು ಕೆಲ್ಸ ಕಾರ್ಯ ಬಿಟ್ಟಿ ಮಕ್ಕಳು ಬಿಟ್ಟಿ ಬಂದಿ ಕೂತವ್ರಲ್ಲಿ. ಆ ಸೌಜನ್ಯಕಾದ್ರು 800-1000 ಜನ ಹೆಂಗಸರುಗಳು ಬಂದ್ ಕುತ್ಕೋತಾರೆ. ಆ ಹೆಂಗಸರುಗಳನ್ನಾದ್ರೂ ನೋಡ್ಬಿಟ್ಟು ಬಂದಿ, ಅವ್ರ ಸೌಜನ್ಯಕ್ಕಾದ್ರೂ ಬಂದಿ, ಏನು ನಿಮ್ ಕಷ್ಟ ಏನಮ್ಮ ಎತ್ತಮ್ಮ, ಏನು ಇಷ್ಟು ಜನ ರಾತ್ರಿ ಆಗ್ಲೂ ಎಲ್ಲ ಕೂತಿದಿರಲ್ಲ ಅಂತ ಒಬ್ಬ DC ಆದವನಾಗ್ಲಿ, ಒಬ್ಬ MLA ಆಗ್ಲಿ, ಉಸ್ತುವಾರಿ ಸಚಿವರಂತೂ ಇಲ್ವೆಲ್ಲ. ರಾಮಲಿಂಗ ರೆಡ್ಡಿ ಉಸ್ತುವಾರಿ ಸಚಿವ ಅಂತ ಯಾರಿಗೂ ಗೊತ್ತೂ ಇಲ್ಲ. ಅವ್ರೊಬ್ರು ಹೋಪ್ಲೆಸ್, ಒಬ್ಬ ವಯಸ್ಸಾದ ಮನ್ಸ. ಅವನು ವಯಸ್ಸಾದವ್ರಿಗೆ ಎಷ್ಟೆಲ್ಲ ಇರ್ಬೇಕು, ಒಬ್ಬ ರೈತನ ಬಗ್ಗೆ ಕಾಳಜಿ ಇರ್ಬೇಕು. ಯಾವ ಕಾಳಜಿನೂ ಇಲ್ಲ, ಯಾವ್ದು ಇಲ್ಲ. ನಾವು ಇವತ್ತು 10 ಸ್ಕೂಲ್ ಕಟ್ಕೊಂಡು ನಾವು ನಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡಿಸ್ತಾ ಇದೀವಿ. ನಾವು ಚೆನ್ನಾಗೆಲ್ಲ ಡಿಗ್ರಿ ಮಾಡಿಸ್ತಾ ಇದೀವಿ. ಮಕ್ಕಳನ್ನೆಲ್ಲ ನಾವು ಓದಿಸ್ತಾ ಇದೀವಿ. ಸಾಲಾಗಿ ಸಂಬಂಧ ಏನಿಲ್ಲ ನಮ್ದು. ಅದು ಇದ್ರಲ್ಲೇ ದುಡ್ದಿ ಮಾಡ್ತಾ ಇದೀವಿ. ನಮ್ ಜಮೀನ್ಗೆ ಯಾಕೆ ಬರ್ಬೇಕು? ಇದು ಸಾಲಕ್ಕೆ, ಇದು ಪಾಂಡವರು ತುಳಿದಿರೋ ಭೂಮಿ. ನಿಮ್ಗೆ ಅದನ್ನೆಲ್ಲ ನಾವು ಪ್ರೂಫ್ ಕೊಡ್ತೀವಿ ನಾವು.
ಪಾಂಡವರು ಇದ್ದಿದ್ ಜಾಗದಲ್ಲಿ ನಾವಿದ್ದೀವಿ ಇವತ್ತು. ನಾವು ಅದು ಇವಾಗ ನಾವು ಕೇಳ್ಕೊ ಬಂದಿದ್ದ ಭಾಗ್ಯನ ಅನ್ಬೇಕು. ಪಾಂಡವರು ಇದ್ದಿದ್ ಜಾಗದಲ್ಲಿ ಇರೋದಕ್ಕೆ ನಾವು ಭಾಗ್ಯ ಕೇಳ್ಕೊ ಬಂದಿದ್ದೇವೆ. ಅವ್ರ ಭೂಮಿ ತುಳಿದವ್ರಲ್ಲ, ಆ ಭೂಮಿ ಮೇಲೆ ನಾವಿದ್ದೀವಿ ಅಂದ್ರೆ ನಮ್ಗೆ ಎಷ್ಟು ಖುಷಿ. ಬದುಕ್ತಾ ಇದೀವಿ, ನಮ್ ಬದುಕ್ ನಾವು ಕಟ್ಕೊಂಡಿದೀವಿ. ಯಾಕೆ ಬರ್ಬೇಕು ನಮ್ ತಂಟೆಗೆ ಇವ್ರು? ನೀವ್ ಹೇಳ್ತಾ ಇದ್ರ ಈ ಟೌನ್ಶಿಪ್ ಪಕ್ಕ ಇರ್ತಕ್ಕಂಥದ್ದು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಅವ್ರದೇ ಜಮೀನು. ಅಂದಾಜ್ ಅವ್ರದ್ದು ಎಷ್ಟು ಎಕರೆ ಇರ್ಬೋದು? ಇದೆ ಸರ್, ಸುಮಾರು ಇಲ್ಲೇ ಒಂದು 400 ಇಂದ 500 ಎಕರೆ ಜಮೀನ್ ಇದೆ. 500 ಎಕರೆ ಜಮೀನ್ ಇದೆ. 500 ಎಕರೆ ಜಮೀನ್ ಇದೆ. ಅವ್ರದ್ದೆಲ್ಲೂ ಟೆಚ್ಚೇ ತಗೊಂಡಿಲ್ಲ. ಇದೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಗೊತ್ತಿರತ್ತದೇನ್ ಸರ್. ಮೊನ್ನೆ ಟಾರ್ ಹಾಕಿದ್ರು. ಟಾರ್ ಎಲ್ಲಿಂದ ಮಾಡಿದ್ರು? ಒಂದೇ ಒಂದ್ ತಿಂಗಳಿಗೆ ರೆಡಿ ಮಾಡಿದ್ರು ಅವರು. ಅವೆಲ್ಲ ಅನ್ಬಿಟ್ಟು ಐಶ್ವರ್ಯ ಡೆವಲಪರ್ಸ್ಗೆ ಮಾಡಿದ್ರು. 15 ದಿನಕ್ಕೆ ಟಾರ್ ಹಾಕವ್ರೆ. ಅಲ್ಲಿಂದ ಆಚೆ ಏನ್ ಮಾಡಿದ್ರು? ನಿಲ್ಸ್ಬಿಟ್ಟಿದ್ರು ಕೆಲ್ಸನ. ಆಮೇಲೆ ಏನ್ ಮಾಡಿದ್ರು? ಆ ಕಡೆ ಜನ ಕರೆನಹಳ್ಳಿ ಕೊಡಿಯಾಲ್ದವ್ರು ಗಲಾಟಿ ಮಾಡಿದ್ರು. ಗಲಾಟಿ ಮಾಡಿ JCP ತಂದು ನಿಲ್ಸ್ಕೊಂಡ್ರು. ನಾವ್ ರೋಡ್ ಬಗಿತೀವಿ, ಯಾಕೆ ಇಲ್ಲಿಂದ ಇಲ್ಲಿಗೆ ಹಾಕ್ಬಿಟ್ಟು ಅಲ್ಲಿ ನಿಲ್ಸಿದ್ರ ಅಂದ್ಬಿಟ್ಟು. ಆಮೇಲೆ ಏನ್ ಮಾಡಿದ್ರು? ಅಲ್ಲಿಂದ ಆಚೆ ಜಲ್ಲಿ ಎಲ್ಲ ಹಾಕ್ಬಿಟ್ಟು ಬಿಟ್ರು. 2 ತಿಂಗಳಾಗದೆ ಇನ್ನವರೆಗೂ ಅದು ಟಾರ್ ಮಕ ಇಲ್ಲ. ಟೂ ವೀಲರ್ ಎಲ್ಲ ಹೋದವರೆಲ್ಲ ಪಂಚರ್ ಆದೋ. ನಿಮ್ಮದಕ್ ಮಾತ್ರ ನೀವು ಓಪನ್ ಮಾಡಕ್ ಮಾತ್ರ ಅಲ್ಲಿಂದ ಇಲ್ಲಿಗೆ ಯಾಕೆ ಹಾಕ್ಬೇಕಾಯ್ತು ಟಾರು? ನೀವ್ ನೋಡಿ ಬೇಕಾರಲ್ಲಿ ತವಿಂದ ಹಿಡ್ದೆ ಆ ಕೊಡಿಯಾಲ್ದವರ್ಗುನು ಬರೀ 15 ದಿನಕ್ಕೆ ಟಾರ್ ಹಾಕವ್ರೆ. ಯಾರ್ದಿರ್ಬೇಕದು? ಅವ್ರು ಯಾರ ಹೆಸರೆಲ್ಲ ಮಾಡಿರ್ಲಿ, ಯಾರ್ದಿರ್ಬೇಕದು ಅಷ್ಟ್ ಬೇಗ ಟಾರ್ ಹಾಕಕ್ಕೆ? ಇವ ಯಾಕೆ ಮತ್ತೆ ಏಕನ್ ಹೋಗ್ಬೋದಾಗಿತ್ತಲ್ಲ? ಕನಕಪುರ ಮೇನ್ ರೋಡ್ ಗಂಟ ಹೋಗ್ಬೇಕಾಗಿತ್ತಲ್ಲ ಟಾರ್. ಅದು ಯಾಕೆ ಆಗ್ತಾ ಹೋದ್ರು? ಇವ್ರೆಲ್ಲ ಷಡ್ಯಂತ್ರನೇ ತಾನೇ ನಡೀತಾ ಇರೋದು. ಅದ್ರಲ್ಲೂ ನಮ್ MLA ಅಂತ ಕಚಡ MLA ಇನ್ನೊಬ್ಬ ಇಲ್ಲ. ಅವತ್ತು ಬೇಕು ಅಂತ ಹೋದ್ರು. ಅವತ್ತು ಇದೇ DK ಶಿವಕುಮಾರ್ ಆಗಿರ್ಬೋದು, ನಮ್ಮ ಎ ಮಂಜಣ್ಣ ಆಗಿರ್ಬೋದು, ಅವರೆಲ್ಲ ಬ್ಯಾಡ ಅಂತ ನಿಲ್ಸಿದ್ರು. ಇವತ್ತು ಹೊಸೂರ್ ರಾಜಣ್ಣ ಹೋಗವನಲ್ಲ, ಇದೇ ನಮ್ ತಂದೆ ಆಗಿರ್ಬೋದು, ಅವರಪ್ಪ ಆಗಿರ್ಬೋದು, ಸುಮಾರು ಒಂದ್ 8-9 ಜನನ್ ಕರ್ಕೊಂಡೋದ್ರು ನಮ್ಮೂರಿಂದನು. ಕುಮಾರಸ್ವಾಮಿ ಮನೆಗ್ 3 ಸತಿ ಕರ್ಕೊಂಡೋದ್ರು. ಫಸ್ಟ್ ಸಲ ಕರ್ಕೊಂಡೋಗ್ ಬಂದ್ರು. ಒಪ್ಲಿ ಆದ್ಮೇಲೆ ಆಯ್ತು ಇನ್ನೊಂದ್ 15 ದಿನ ಬಿಟ್ಕೊಂಡ್ ಬಂದ್ರಿ ಅಂದ್ರು. ತಿರ್ಗಾ ಹೋದ್ರು. 3 ಸತಿ ಕರ್ಕೊಂಡೋಗಿ ಹೋಗಿತ್ತೆ ಕುಮಾರಸ್ವಾಮಿ. ಆಯ್ತಪ್ಪ, ಅವ್ರು ಯಾರ ಹೆಂಗಸರುಗಳೆಲ್ಲ ಹೋಗಿದ್ರತ್ತೆ, ಏನೋ ಕಣ್ಣೀರ್ ಹಾಕುದ್ರು ಅಂದ್ಬಿಟ್ಟು ಬೇಡ ನಮ್ಗ ಜಮೀನ್ ತಂಟೆನೆ ಬೇಡ ಅಂತ ಬಿಟ್ರು ತಾನೆ. ಯಡಿಯೂರಪ್ಪ ಬಂದ್ರು, ಅವರು ಬಿಟ್ರು. ಸಿದ್ದರಾಮಯ್ಯನು ಬಿಟ್ರು. ನೀನ್ ಯಾಕೆ ಇಟ್ಕೊಂಡಿದ್ಯಾ? ಕುಮಾರಸ್ವಾಮಿ ಅವ್ರದ್ದು ಇದೆಯಂತಲ್ಲ ಜಮೀನ್ ಇಲ್ಲಿ. ಕುಮಾರಸ್ವಾಮಿದು ಅದೇ ಸರ್, ಕುಮಾರಸ್ವಾಮಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ಅವರು DK ಮತ್ತೆ ಮತ್ತೆ DK ಮತ್ತೆ ಕುಮಾರಸ್ವಾಮಿ ಅವರ ಇದ್ರಲ್ಲಿ ನೀವು ರೈತರೆಲ್ಲ ಇದಾಗ್ತಾ ಇದ್ದೀರಾ? ಇಲ್ಲ ಸರ್, ಆ ತರ ಏನಿಲ್ಲ. ನಾವ್ ರಾಜಕೀಯ ರಾಜಕೀಯ ಬೇಕಾಗಿಲ್ಲ ಸರ್ ನಮ್ಗೆ. ನಮ್ಗೆ ಆ ಕುಮಾರಸ್ವಾಮಿ, DK ಶಿವಕುಮಾರ್, ನಾವ್ ರಾಜಕಾರಣಿಗಳನ್ನ ಯಾರು ನಂಬಲ್ಲ ನಾವು. DK ಶಿವಕುಮಾರ್ ಅವ್ರು ಹೇಳ್ತಾರೆ, ಇಲ್ಲ ಇಡೀ ಕುಮಾರಸ್ವಾಮಿ ಅವ್ರ ಕುಟುಂಬದ ಆಸ್ತಿ ಬೇಜಾನಿತ್ತು, ಹಂಗಾಗಿ ಅವ್ರು ಟೌನ್ಶಿಪ್ ಮಾಡಕ್ ಅವ್ರದೇ ಕೂಸಿದು. ಸಾರ್ ಅವ್ರದ್ದು ಅದೇ. DK ಶಿವಕುಮಾರ್ದಿಲ್ವಾ? ನಿಮ್ದು ಅದೇ. ನಿಮ್ದು ಯಾಕೆ ತಗೊಂಡಿಲ್ಲ ನೀವು? ನಿಮ್ ಜಮೀನ್ ಇರತ್ತಾವು, ಅವ್ರದ್ದಲ್ಲ ಅನ್ಬಿಟ್ಟು ಅಂತ ಅನ್ಬಿಟ್ಟು ಬರ್ಕೊಟ್ಬಿಡ್ಲಿ ನೋಡೋಣ. ಅದು ಅಷ್ಟಾರ ಜಮೀನ್ ಎಲ್ಲಾನು. ಇವತ್ತು ನಮ್ ಜಮೀನ್ ಮಾತ್ರ ರೈತರ ಜಮೀನ್ ಬೇಕು, ನಿಮ್ಮದ್ ಮಾತ್ರ ಬಿಟ್ಟಿದ್ದೀರಾ. ನೀವ್ ಯಾಕೆ ಬಿಟ್ರಿ? ನಿಮ್ ಜಮೀನು ಮಾಡ್ಕೊಬೇಕಾಯ್ತು, ಸೇರ್ಸ್ಬೇಕಾಗಿತ್ತು. ಆ ಕಡೆ ಏರ್ಪೋರ್ಟ್ ಬರ್ತದೆ ಅಂತ ಹಿಂದೆಗಡೆ ಕುಳ್ಸಿದ್ರಿ ಜಮೀನು. ಇದು ಬರ್ತದೆ ಅನ್ಬಿಟ್ಟು ಇದೇಕ ಈಗ ಐಶ್ವರ್ಯ ಡೆವಲಪರ್ಸ್ ಮುಂದೆಗಡೆನೂ ತೆಗ್ದಿದ್ದಾರೆ ತೋಟ. ಏಕನೂ ಏನ್ ನಮ್ಗೇನ್ ಜನಗಳಿಗೆ ಏನ್ ಗೊತ್ತಾಗಲ್ಲ? ನಾವ್ ಹಳ್ಳಿ ಜನ ಅನ್ಬಿಟ್ಟು ನಮ್ಮನ್ನ ಏನ್ ಬೇಕಾದ್ರು ಮಾಡ್ಬೋದು ಅಂತ. ಅಂದ್ರೆ ಬೆಕ್ಕು ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಮಾಡಿ ಇವತ್ತು ಮುಖ್ಯಮಂತ್ರಿ ಆಯ್ತಾ ಇದೀರಾ, ಸಂತೋಷ. ಆದ್ರೆ ರೈತರನ್ನ ಉಳಿಸ್ಕೊಂಡ್ರು ಮಾತ್ರ ನಿಮ್ಗೆ ಉಳ್ಬಾಳು. ಇಲ್ಲ ಅಂದ್ರೆ ನೀವ್ ಯಾವ ಮಟ್ಟಕ್ಕೆ ಹೋಗ್ತೀರಾ ಅಂದ್ರೆ ಕನಕಪುರದಲ್ಲಿ MLA ಸ್ಥಾನನೂ ಕಳ್ಕತ್ತಾರೆ ಅಂತ ಮಮತಾ ಬ್ಯಾನರ್ಜಿನೇ ಉಳಿಸ್ಬಿಟ್ಟವ್ರೆ. ಇವ್ರು ಯಾವ ಲೆಕ್ಕನೂ ಅಲ್ಲ. ಇವತ್ತು ರೈತರನ್ನ ನೀವ್ ಉಳಿಸ್ಕೊಂಡ್ರೆ ನಿಮ್ಮನ್ನ ಕನಕಪುರದಲ್ಲಿ ನಿಮ್ಮನ್ನ ಉಳಿಸ್ಕೊತಾರೆ. ಇಲ್ಲ ಕನಕಪುರ ನಮ್ ರೈತರೇ ನಿಮ್ಮನ್ನ ಅಳಿಸ್ಬಿಡ್ತಾರೆ. ನಿಮ್ಮನ್ನ ಮುಂದಿನ DK ಶಿವಕುಮಾರ್ ರಾಜಕೀಯ ಭವಿಷ್ಯ ಈ ಟೌನ್ಶಿಪ್ ಮೇಲೆ ಇದೆ. ಇಡೀ ಇಂಡಿಯಾ ನೋಡ್ತಾ ಸರ್, ಡೆಲ್ಲಿಯಿಂದ ಬರ್ತಾವ್ರೆ, ಇಡೀ ಕರ್ನಾಟಕದಲ್ಲಿರೋ ರೈತ ಸಂಘ ಎಲ್ಲ ಬರ್ತಾವ್ರೆ. ಇದು ಇನ್ನೊಂದ್ಸಲ ಹೇಳ್ತೀನಿ, ಇವತ್ತು ಈ ಇವತ್ತು ನಮ್ ರೈತರನ್ನ ನೀನ್ ಉಳಿಸ್ಕೊಂಡೆ ಕನಕಪುರದಲ್ಲಿ ನಿನ್ MLA ಸ್ಥಾನ ಉಳಿತದೆ. ಇಲ್ಲಾಂದ್ರೆ MLA ಸ್ಥಾನವನ್ನು ನೀವು ಕಳ್ಕಚ್ಚ. ಓಕೆ ವೀಕ್ಷಕರೇ, ನೋಡ್ತಾ ಇದೀರಲ್ಲ ಈ ಆಕ್ರೋಶದ ಮಾತುಗಳನ್ನ. ಇವೆಲ್ಲ ಅಂಚಿಪುರ ನಿವಾಸಿಗಳ ಆಕ್ರೋಶದ ಮಾತುಗಳು. ಯಾಕಂದ್ರೆ ರೈತ ಕುಟುಂಬದಿಂದ ಅರ್ಧ ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, ಅವರ ಒಂದು ಏನು ಜಮೀನುಗಳನ್ನ ಶತಾಯ ಗತಾಯ ಉಳಿಸ್ಕೊಬೇಕು, ಯಾವುದೇ ರಾಜಕೀಯ ಷಡ್ಯಂತ್ರಕ್ಕೆ ಬಲಿ ಆಗ್ಬಾರ್ದು ಅಂತಕ್ಕಂಥದ್ದು ಇಲ್ಲಿನ ಪ್ರತಿಯೊಬ್ಬ ರೈತರ ಮಾತು. ಅವ್ರು ಏನೋ ಒಂದು ಕೃಷಿ ಚಟುವಟಿಕೆಯಲ್ಲಿ ಬೆಳ್ಕೊಂಡು ಕೃಷಿ ಜೀವನವನ್ನ ಕಟ್ಕೊಂತಾ ಇದೀವಿ, ನಮ್ಗೆ ಯಾವುದೇ ಟೌನ್ಶಿಪ್ ಬೇಡ, ಅವ್ರಿಗೆ ಎಷ್ಟೇ ಕೋಟಿ ಕೊಟ್ರು ನಮ್ಗೆ ಅನಾವಶ್ಯಕ ಅಂತಕ್ಕಂಥದ್ದು ಇಲ್ಲಿನ ರೈತರ ಮಾತು ವೀಕ್ಷಕರೇ.
ಬನ್ನಿ, ಇಲ್ಲಿ ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂತ ಬಾಳೆ ತೋಟ ಇದೆ. ನೋಡೋಣ ಇಲ್ಲಿ ಎಲ್ಲ ಹೆಂಗಿದೆ ಬಾಳೆ ತೋಟ. ರಜಾ, ಸರ್. ಏನ್ ಮಾಡ್ತಾ ಇದೀಯಾ? ಸರ್ ಊಟಕ್ಕೆ ಬಾಳೆ ಎಲೆ ಕುಯ್ತಾ ಇದೀನಿ. ಊಟಕ್ಕೆ ಬಾಳೆ ಎಲೆ ಕುಯ್ತಾ ಇದೀಯಾ? ಏನ್ ನಿನ್ನ ಹೆಸರು? ಗಗನ್ಗೌಡ. ಗಗನ್ಗೌಡ. ಹಾ. ಯಾವ ಊರು? ಸರ್ ಇದೇ ಊರು ಹಂಚಿಪುರ. ಹಂಚಿಪುರನೇ. ಹಾ. ಓಕೆ ಓಕೆ. ಯಾರ್ದು ಬಾಳೆ ತೋಟ? ಸರ್ ನಮ್ದೇ. ನಿಮ್ದೆ? ಹಾ. ಎಷ್ಟು ಎಕರೆ ಇದೆ ಇದು? ಸರ್ ಒಂದು ಎಕರೆ ಇದೆ. ಹೌದು. ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ? ಸರ್ ಮನೇಲಿ ಇದ್ದಾರೆ. ಊಟಕ್ಕೆ ಬಾಳೆ ಎಲೆ ಕುಯ್ಕೊಂಡು ಮಾಡ್ಕೊಡ್ತೀನಿ. ಊಟಕ್ಕೆ ಬಾಳೆ ಎಲೆ ಕೂತೆ. ಏನ್ ಓದ್ತಾ ಇದೀಯಾ? 10th. 10th. ಓಹೋ, ಕಾಣದೇ ಇಲ್ವಲ್ಲೋ. ಯಾವ ಸ್ಕೂಲು? ಸರ್ ಇಲ್ಲೇ ಬೈರ್ಮಂಗ್ಲ. ಬೈರ್ಮಂಗ್ಲ. ಯಾವ ಬೈರ್ಮಂಗ್ಲದಲ್ಲಿ ಯಾವ ಸ್ಕೂಲು? ಸರ್ ಪುಷ್ಪಾವತಿ. ಪುಷ್ಪಾವತಿ. ಗೌರ್ಮೆಂಟ್ ಸ್ಕೂಲಾ ಪ್ರೈವೇಟಾ? ಸರ್ ಗೌರ್ಮೆಂಟ್. ಗೌರ್ಮೆಂಟ್ ಸ್ಕೂಲು. ಗೌರ್ಮೆಂಟ್ ಸ್ಕೂಲಲ್ಲಿ 10th ಓದ್ತಾ ಇದೀಯಾ? ಹ್ಮ್. ಹೆಂಗಿದೆ ಸ್ಕೂಲ್ ಎಲ್ಲ? ಚೆನ್ನಾಗಿದೆ. ಹಾ. ಇಲ್ಲೆಲ್ಲ ಟೌನ್ಶಿಪ್ ಆಗುತ್ತಂತೆ, ಹೆಂಗೆ? ಸರ್ ಏನ್ ಸರ್ ಟೌನ್ಶಿಪ್ ಹಾ. ಸುಮ್ನೆ ವೇಸ್ಟ್. ಹಾ. ಈಗ ಈ ಟೌನ್ಶಿಪ್ ಮಾಡಿದ್ರ ಹಾ. ಮುಂದಕ್ಕೆ ಅನ್ನ ತಿನ್ನಲ್ಲ, ಹಾ. ಬೇರೆದೇನೋ ತಿಂತಾರೆ. ಹಾ. ಸರ್ ಮುಂದಕ್ಕೆ ಅನ್ನ ತಿನ್ಲಾರೆ ಏನು ತಿನ್ನಕ್ಕಾಗಲ್ಲ ಸರ್. ಹಾ. ಸರ್ ಸಿಟಿ ಮಾಡ್ತೀನಿ ಅಂತಂದ್ರೆ ಹಾ. ಸರ್ ತಂದ ಅನ್ನ ಹಾಕುತ್ತಾ? ಹಾ. ಸರ್ ಹೇಳಿ ಅನ್ನ ಹಾಕ್ರಿ ಏನು ಹೇಳಿ. ನಾವು ದುಡಿಯಲ್ಲ, ಅವೇ ದುಡ್ಡು ಕೊಡ್ತಾವ, ನಾವೇನೋ ಅನ್ಬೋದು. ಈಗ ಇಲ್ಲೆಲ್ಲ ಫ್ಯಾಕ್ಟ್ರಿಗಳದು ಮುಂದಕ್ಕೆ ನಮ್ ಕೆಲ್ಸಕ್ಕೆ ಕೇಳಲ್ಲ, ವಾಚ್ಮ್ಯಾನ್ ಗಳಿಗೆ ಹಾಕತ್ತಾರೆ. ವಾಚ್ಮ್ಯಾನ್ ಗಳು ಹಾಕಂತಾರೆ. ಸರ್ ಡಿ.ಕೆ. ಶಿವಕುಮಾರ್ ಸರ್ ಒಂದ್ಸತಿ ಜೈಲಿಗೆ ಹೋಗ್ಬಿಟ್ರೆ ಸಾಲದು, ಇನ್ನೊಂದ್ಸತಿ ಹೋಯ್ತಾರೆ ಜೈಲಿಗೆ. ಏನ್ ಸರ್? ಸರ್ ಈಗ ಅಲ್ಲೆಲ್ಲ ಇದ್ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡಿದ್ದಾರೆ 18 ಎಕರೆ. ಸರ್ ಎಲ್ಲ ಹಾಕ್ಬಂದ್ಬಿಟ್ಟು ಏನ್ ಸರ್ ಮಾಡ್ತಾರೆ? ಸರ್ ಮೊನ್ನೆ JMC ಆಗಿರೋದು 1,500 ಎಕರೆನೋ ಎಷ್ಟೋ ಆಗಿದೆ ಸರ್. 2,000 ಎಕರೆನೋ ಆಗಿದೆ ಅಂತ JMC DC ಅವ್ರು ತೋರಿಸಿದ್ದಾರೆ. ಸರ್ ಯಾವ್ದು ಸರ್ ಇದು? ಹೇಳಿ ಸರ್. ಸರ್ ಈಗ ಬಾಳೆ ತೋಟ ಹಾಕಿದೀವಿ, ಇವೇನ್ ಮಾಡ್ದೋ ನಾವ್ ದುಡ್ಕೊಂಡು ಎಲ್ಲಿ ಹೋಗೋದು? ಏನೇನ್ ಬೆಳಿತೀರಾ? ಸರ್ ಬಾಳೆ, ಹೂಕೋಸು, ಸಂಕೆ ಹೂವು ಹಾಕಿದೀವಿ. ಅಲ್ಲಿ ಹೂವ ಹೂಕೋಸು ಎಲ್ಲ ಬೆಳಿತೀವಿ. ನೀವ್ ಎಷ್ಟ್ ಜನ ಅಣ್ಣ ತಮ್ದಿರು? ಸರ್ ಇಬ್ರು, ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ. ಸರ್ ಇಬ್ರು ಒಂದೇ ತಂಗಿದೀವಿ. ನಂಗೆ ಇಬ್ರು ತಂಗಿದ್ರು, ನಮ್ಮ ಒಂದ್ ಅಕ್ಕ. ಓಕೆ ಓಕೆ. ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ ಎಲ್ಲ? ಓಕೆ. ಎಷ್ಟು ಎಕರೆ ಇದೆ ಟೋಟಲ್ ನಿಮ್ ಜಮೀನು? ಸರ್ ಒಂದು 3-4 ಎಕರೆ ಇದೆ. 3-4 ಎಕರೆ. ಒಳ್ಳೆ ದುಡ್ಡು ಕೊಡ್ತಾರಂತಲ್ಲ? ಸರ್ ಏನಂತ ಸರ್ ದುಡ್ಡು? 3 ದಿನ ಇರ್ತದ, 3 ದಿನಕ್ಕೆ ಹೋಯ್ತದೆ ಸರ್. ಸುಮ್ನೆ ವೇಸ್ಟ್. ಆಮೇಲೆ ನಾವೇ ದುಡ್ಕೊಂಡ್ ತಿನ್ಬೇಕು. ಏನ್ ಸರ್ ದುಡ್ಡು? ಅಕ್ವೇರ್ ಬೇಡ, ಏನು ಬೇಡ. ನಿಮ್ ಜಮೀನ್ ನೀವು ಉಳಿಸ್ಕೊಡ್ಬೇಕು. ಹಾ ಸರ್. ಮುಖ್ಯಮಂತ್ರಿಗಳು ಆಗ್ತಾ ಇದಾರೆ. ಮುಖ್ಯಮಂತ್ರಿಗಳಾದ್ರೂ ನಾವು ಬಿಡಲ್ಲ ಸರ್ ಜಮೀನು. ಮುಖ್ಯಮಂತ್ರಿಗಳಾದ್ರೂ ಬಿಡಲ್ಲ. ನಿಮ್ಗೆ ಜಮೀನೇ ಬೇಕು? 100% ಜಮೀನ್ ಬೇಕು. ಕಷ್ಟನ ಸುಖನ ನೀವ್ ಜಮೀನ್ ಉಳಿಸ್ಕಂತೀರಾ? ಓಕೆ. ವೀಕ್ಷಕರೇ, ಇಲ್ಲಿರ್ತಕ್ಕಂತ ಬಾಲಕರುಗಳ ಮಾತುಗಳು, ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ರು ಸಹ ಉಳಿದಿರ್ತಕ್ಕಂತ 2 ಎಕರೆ 3 ಎಕರೆ ಜಮೀನನ್ನ ಉಳಿಸ್ಕೊಬೇಕು, ನಾವು ಕೊಡಬಾರ್ದು ಅಂತಕ್ಕಂಥದ್ದು ಇಲ್ಲಿನ ಚಿಕ್ಕ ರೈತರ ಮಕ್ಕಳ ಇದು. ಯಾಕಂತಂದ್ರೆ ಕಳ್ಕೊಂಡಾದ್ಮೇಲೆ ಮತ್ತೆ ಸಿಗಲ್ಲ ಅಂತಕ್ಕಂಥದ್ದು ಅವರ ಒಂದು ಇದು. ಪ್ರಪಂಚ ಪರ್ಯಟನೆ.